ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಕಲಬುರಗಿಯಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಬಂದೂಕು, ಕೊಲೆ ಆರೋಪಿ ಮೇಲೆ ಫೈರಿಂಗ್. ಅದ್ದೂರಿಯಾಗಿ ಜರುಗಿದ ಸುಲಫಲ ಸ್ವಾಮೀಜಿಗಳ ಪಟ್ಟಾಧಿಕಾರ ದಶಮಾನೋತ್ಸವ ಸಮಾರಂಭ. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕುರಿತು ಭಾಷಣ ಸ್ಪರ್ಧೆ ಆಯೋಜನೆ. ಅದ್ದೂರಿಯಾಗಿ ಜರುಗಿದ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ಉದ್ಘಾಟನಾ ಸಮಾರಂಭ. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಪೊಲೀಸರ ಬಂದೂಕು ಸದ್ದು ಮಾಡಿದೆ. ಜಿಲ್ಲೆಯ ಆಳಂದ್ ತಾಲೂಕಿನ ಜಿಡ್ಗಾ ಕ್ರಾಸ್ ಬಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಿಶ್ವನಾಥ್ ಜಮಾದಾರ್ ಎಂಬುವರನ್ನು ಗುಂಡಿಕ್ಕಿ ಕೊಂದ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಹಿತ್ತಲಶಿರೂರು ಗ್ರಾಮದ ಲಕ್ಷ್ಮಣ ಪೂಜಾರಿ ಗುಂಡೇಟು ತಿಂದ ಆರೋಪಿ. ಈತ ಕಳೆದ 8 ದಿನಗಳ ಹಿಂದೆ ಜಿಲ್ಲೆಯ ಆಳಂದ್ ತಾಲೂಕಿನ ಪಡ್ಸಾವಳಿ ಗ್ರಾಮದ ನಿವಾಸಿ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥ್ ಜಮಾದಾರ್ ಎಂಬಾತನನ್ನು ಬಂದೂಕಿನಿಂದ 3 ಸುತ್ತು ಗುಂಡು ಹಾರಿಸಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ. ಅಫ್ಜಲ್ಪುರ ಠಾಣೆ ಪಿಎಸ್ಐ ಸೋಮಲಿಂಗ ಒಡೆಯರ್ ನೇತೃತ್ವದ ತಂಡ ಖಚಿತ ಮಾಹಿತಿ ಮೇರೆಗೆ ಮಾಡ್ಯಾಳ್ ಗ್ರಾಮದಲ್ಲಿದ್ದ ಆರೋಪಿ ಲಕ್ಷ್ಮಣನನ್ನು ಬಂಧಿಸಲು ಹೋಗಿದ್ದ ವೇಳೆ ಆರೋಪಿ ಲಕ್ಷ್ಮಣ್ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾದನು. ಆತ್ಮರಕ್ಷಣೆಗಾಗಿ ಅಫ್ಜಲ್ಪುರ ಠಾಣೆ ಪಿಎಸ್ಐ ಸೋಮಲಿಂಗ್ ಆರೋಪಿ ಲಕ್ಷ್ಮಣ್ ಬಲಗಾಲಿಗೆ ಗುಂಡು ಹೊಡೆದಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ಜಿಲ್ಲೆಯ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಯರ್ ಶಾಖಾಪುರ ವಿಲೇಜ್ ಕಲ್ಯಾಣಿ ಜಮಾದಾರ್ ಅನ್ನೋರು ಮೋಟರ್ ಸೈಕಲ್ ಮೇಲೆ ಹೋಗ್ತಿದ್ದಾಗ ಫೈರ್ ಮಾಡಿ ಕೊಲೆ ಮಾಡಿರುವ ದಾಖಲಾಗಿದೆ. ಆಮೇಲೆ ಇದೇ ತನಿಖೆಯನ್ನು ಸಿಪಿಐ ಆಳಂದ್ ಪ್ರಕಾಶ್ ಯಾತ್ನೂರ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದರು ಅನ್ನೋ ವಿಚಾರನ ತನಿಖೆಯನ್ನು ಕೈಗೊಂಡು ಸಾಕಷ್ಟು ಎವಿಡೆನ್ಸಸ್ ಮೇಲೆ ಅವರು ಇದರಲ್ಲಿ ಲಕ್ಷ್ಮಣ್ ಪೂಜಾರಿ ಅನ್ನೋರು ಲಕ್ಷ್ಮಣ್ ಅಲಿಯಾಸ್ ಲಕ್ಷ್ಮಣ್ ತಂದೆ ಲಕ್ಕಪ್ಪ ಪೂಜಾರಿ ಅನ್ನೋರು ಇದರಲ್ಲಿ ಆರೋಪಿ ಅಂತ ಗೊತ್ತಾಗಿದ ಮೇಲೆ ಅವ್ರಿಗೋಸ್ಕರ ನಾವು ಘಟನೆಯಲ್ಲಿ ಆಳಂದ್ ಪಿಎಸ್ಐ ಇಂದುಮತಿ ಅವರಿಗೆ ಗಾಯಗಳಾಗಿದ್ದು ಅವರನ್ನು ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು
ಆರೋಪಿ ಲಕ್ಷ್ಮಣ್ನನ್ನು ನಗರ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಲಕ್ಷ್ಮಣ್ ಬೆಂಗಳೂರು ಮತ್ತು ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಬಂದೂಕು ಸರಬರಾಜು ಮಾಡುತ್ತಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಆರೋಪಿ ಲಕ್ಷ್ಮಣ್ನ ವಿರುದ್ಧ 11 ಕೇಸ್ಗಳಿವೆ. ವಿಶ್ವನಾಥ್ ಜಮಾದಾರ್ ಕೊಲೆ ಪ್ರಕರಣ ಕುರಿತು ಆಳಂದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಹಾಬಜಾರ್ ಬಡಾವಣೆಯಲ್ಲಿರುವ ಸುಲಫಲ ಮಠದಲ್ಲಿ ಏರ್ಪಡಿಸಲಾಗಿದ್ದ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನವೀರ ಶಿವಯೋಗಿಗಳ 70ನೇ ವರ್ಷದ ಪುಣ್ಯಸ್ಮರಣೆ ಮತ್ತು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ದಶಮಾನೋತ್ಸವ, ಶ್ರೀಗಳ ಜನ್ಮ ದಿನಾಚರಣೆ ಸಮಾರಂಭ, ಮಹಾದ್ವಾರ ಉದ್ಘಾಟನೆ ಹಾಗೂ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಶಹಾಬಜಾರ್ ಬಡಾವಣೆಯಲ್ಲಿರುವ ಪ್ರಸಿದ್ಧ ಸುಲಫಲ ಮಠದ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನವೀರ ಶಿವಯೋಗಿಗಳ 70ನೇ ವರ್ಷದ ಪುಣ್ಯಸ್ಮರಣೆ ಮತ್ತು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ದಶಮಾನೋತ್ಸವ ಹಾಗೂ ಶ್ರೀಗಳ ಜನ್ಮ ದಿನಾಚರಣೆ, ಮಹಾದ್ವಾರ ಉದ್ಘಾಟನೆ ಹಾಗೂ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶ್ರೀಶೈಲ್ ಸಾರಂಗಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಾರಂಗಮಠವು ಈ ಭಾಗದ ಗಣ್ಯರು, ಪ್ರಸಿದ್ಧ ಸ್ವಾಮೀಜಿಗಳನ್ನು ಗುರುತಿಸಿ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಮೂಲಕ ಅವರ ಸೇವೆಯನ್ನು ಗೌರವಿಸುತ್ತಾ ಬರುತ್ತಿದೆ ಎಂದು ಹೇಳಿದರು. ಕಲಬುರಗಿ ನಗರದ ಶಹಾಬಜಾರದ ಪ್ರತಿಷ್ಠಿತವಾದ ಸುಲ್ಪಲ್ ಮಠದಲ್ಲಿ ಹಿಂದಿನ ಚನ್ನವೀರ ಶಿವಾಚಾರ್ಯರು ಶ್ರೀ ದೊಡ್ಡಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ನಿಜಾಮರ ಕಾಲದಲ್ಲಿ ಆಡಳಿತೆಯಲ್ಲಿ ಶಿಖರಕ್ಕೆ ಶರಣಬಸವೇಶ್ವರ ಶಿಖರಕ್ಕೆ ಕಳಸ ಇಟ್ಟವರು ಚನ್ನವೀರ ಶಿವಾಚಾರ್ಯರು ಸುಲ್ಪಲ್ ಮಠದವರು. ಇಂಥ ಭವ್ಯ ಪರಂಪರೆ ಮಠದ ಕಾರ್ಯಕ್ರಮದಕ್ಕೆ ಇವತ್ತಿನ 70ನೇ ಪುಣ್ಯಸ್ಮರಣೆ, ಮಹಾದ್ವಾರ ಉದ್ಘಾಟನೆ ಹಾಗೂ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ. ಹೋದ ಸಲ ತಾಯಿ ದ್ರಾಕ್ಷಾಯಣಿ ತಾಯಿಯವರಿಗೆ ಕೊಟ್ಟಿತ್ತು, ಅಚ್ಚಿ ಸಲ ಈ 2 ವರ್ಷ ನಿಂತಿತ್ತು. ಈ ವರ್ಷ ತೋಟೇಂದ್ರ ಶಿವಾಚಾರ್ಯರು ನಾಲ್ವಾರ್, ಚನ್ನವೀರ ಶಿವಾಚಾರ್ಯರು ಹಾರ್ಕೂಡದವರಿಗೆ ನಿಡಮಾಮಿಡಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಬಾಲ್ಕಿ ಪಟ್ಟದೇವರ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ಯಶಸ್ವಿ ರೀತಿಯಿಂದ ಸಾಯಿತು. ಜೊತೆಗೆ ಸಹಸ್ರಾರು ಭಕ್ತಾದಿಗಳು ಬಂದು ಪಾಲ್ಗೊಂಡರು. ಎಲ್ಲರೂ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಡೀ ಗುಲ್ಬರ್ಗ ಜನತೆ ಈ ಇನ್ನು ಟಿ ವಿ ನೋಡಿ ವೀಕ್ಷಿಸ್ರಿ. ನಿಮ್ಮೆಲ್ಲರ ಕರುಣೆ ಸದಾಕಾಲ ಮಠದ ಮೇಲೆ ಇರಲಿ ಅಂತ ಹಾರೈಸ್ತಾ ಇದ್ದೆ. ಬಳಿಕ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಪೂಜ್ಯ ಗುರುಗಳಾದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಮಾಜ ಸುಧಾರಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅನೇಕ ಜನಪರ ಸಮಾಜಪರ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರ ಸೇವೆ ಅತ್ಯಮೂಲ್ಯವಾದದ್ದು ಎಂದು ಬಣ್ಣಿಸಿದರು. ಒಂದು ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಭಕ್ತರು ಸೇರಿ ಬಹಳ ವಿಜೃಂಭಣೆಯಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸುಲ್ಫುಲ್ ಅಪ್ಪೋರು ಯಾವಾಗಲೂ ಕೂಡ ತನಗಾಗಿ ಯಾವುದೇ ಏನು ಕೂಡ ಬೇಡಿಲ್ಲ. ಏನೇ ಬೇಕಾಗಿದ್ರೆ ನನ್ನ ಮಠದ ಭಕ್ತರಿಗಾಗಿ ಇವತ್ತಿನ ದಿವಸ ಆಶೀರ್ವಾದ ಇರಬೇಕು ಆ ಭಗವಂತನ ಅಂತ ಹೇಳಿ ಯಾವಾಗಲೂ ಕೂಡ ಇವತ್ತು ಮಠದ ಭಕ್ತರಿಗೆ ಬಹಳಷ್ಟು ಶಕ್ತಿಯನ್ನ ತುಂಬಿರುವಂತಹ ನಮ್ಮ ಭಾಗದ ಕಲಬುರಗಿಯ ಏಕೈಕ ಮಠ ಅಂದ್ರೆ ಅದು ನಮ್ಮ ಸುಲ್ಫುಲ ಮಠ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭಕ್ತರ ಜೊತೆಯಲ್ಲಿ ಬಹಳಷ್ಟು ಅನ್ಯೋನ್ಯ ಸಂಬಂಧವನ್ನ ಇಟ್ಟು ಇವತ್ತು
ಅವರ ಅಡಿಯಲ್ಲಿ ಬರುವಂತಹ ಎಲ್ಲ ಮಠಗಳನ್ನ ಇವತ್ತು ಬಹಳಷ್ಟು ಅಭಿವೃದ್ಧಿಯನ್ನ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತಿನ ದಿವಸ ಪೂಜ್ಯರಿಂದ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಭಗವಂತ ಇನ್ನೂ ಅವರಿಗೆ ಹೆಚ್ಚು ಶಕ್ತಿಯನ್ನ ಕೊಟ್ಟು ಇವತ್ತೇನು ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಭಾಜನರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಇಡೀ ಕರ್ನಾಟಕ ರತ್ನದ ಒಂದು ಪ್ರಶಸ್ತಿ ನಮ್ಮ ಅಪ್ಪವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನನಗೂ ಕೂಡ ಈ ಒಂದು ಸ್ವಾಗತ ಸಮಿತಿ ಅಪ್ಪವರು ಹೇಗೆ ಮಠದ ಭಕ್ತರ ಜೊತೆಯಲ್ಲಿ ಸಂಬಂಧ ಇದೆ ಅಂತಂದ್ರೆ, ಒಂದು ತಾಯಿ ಮಕ್ಕಳ ಜೊತೆಯಲ್ಲಿ ಯಾವ ರೀತಿ ಸಂಬಂಧ ಇರುತ್ತೆ ಆ ರೀತಿ ಒಂದು ಸಂಬಂಧನ ಇಟ್ಕೊಂಡಂತವ್ರು. ಇವತ್ತು ನನ್ನ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ, ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಕರೀತಾರೆ, ಆದ್ರೆ ಅಪ್ಪವರು ಇವತ್ತು ಅಧಿಕಾರ ಇದ್ದಾಗೂ ಕೂಡ ಇವತ್ತು ಅದೇ ಗೌರವದಿಂದ ನನಗೆ ಕರೆಸಿ ಇವತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅಂದ್ರೆ ಮಠದ ಭಕ್ತರನ್ನ ಹೆಚ್ಚು ಶಕ್ತಿಯನ್ನ ತುಂಬಿಸಿ ಬೆಳೆಸಬೇಕು ಅಂತಂದ್ರೆ ಇಂಥ ಗುರುಗಳು ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸಿ, ಸಮಾರಂಭದಲ್ಲಿ ನಾಲ್ವಾರದ ಡಾಕ್ಟರ್ ತೋಟೇಂದ್ರ ಮಹಾಸ್ವಾಮಿಗಳಿಗೆ ಹಾಗೂ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕಬಳ್ಳಾಪುರ ನಿಡುಮಾಮಿಡಿ ಜಗದ್ಗುರು ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಾಡೋಜ ಡಾಕ್ಟರ್ ಬಸಲಿಂಗ ಪಟ್ಟದ್ದೇವರು ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಸೊನ್ನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಯಡ್ರಾಮಿಯ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಗೌಡ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಭಾಷಣ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಬನ್ಪಟ್ಟಿ ಅವರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ಘಟಕದ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕ್ಯಾಂಪಸ್ನಲ್ಲಿ ಸೆಪ್ಟೆಂಬರ್ 23ರಂದು ವಿದ್ಯಾರ್ಥಿನಿಯರಿಂದ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಯ ಜಡ್ಜ್ಗಳಾಗಿ ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷರಾದ ಗುರುಶಾಂತ್ ಟೇಂಗ್ಳಿ, ಲಕ್ಷ್ಮಣ ದಸ್ತಿ ಮತ್ತು ವೀರಭದ್ರ ಸಿಂಪಿ ಭಾಗವಹಿಸಲಿದ್ದಾರೆ. ಇನ್ನು ಭಾಷಣ ಸ್ಪರ್ಧೆಯಲ್ಲಿ ಒಂದು ಕ್ಲಾಸ್ನಿಂದ 2 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ಭಾಷಣದ ಅವಧಿಯು 3 ನಿಮಿಷದ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ವಿಜೇತರಿಗೆ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ವಿಮೋಚನಾ ದಿನಾಚರಣೆಯ ಕುರಿತು ಭಾಷಣ ಸ್ಪರ್ಧೆ ಏರ್ಪಡಿಸ್ತಾ ಇದ್ದೀವಿ ನಮ್ಮ ಗರ್ಲ್ ಹೈಸ್ಕೂಲಲ್ಲಿ, ಗರ್ಲ್ ಕಾಲೇಜಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಈ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದರೆ ಇಂದಿನ ಮಕ್ಕಳು ಈ ಇತಿಹಾಸನ ತಿಳ್ಕೊಳ್ಳೋದಾಗಲಿ, ನಮ್ಮ ಇತಿಹಾಸ ಏನಿದೆ ಅನ್ನೋದು ಸ್ವಲ್ಪ ಕಡಿಮೆನೇ ಕಾಣಿಸ್ತಾ ಇದೆ. ಜಾಸ್ತಿ ನೋಡಿದ್ರೆ ಮಕ್ಕಳ ಕೈನಲ್ಲಿ ಮೊಬೈಲ್ಗಳಿರ್ತವೆ, ಎಲ್ಲ ಯಾವುದ್ರ ಕಡೆಯೂ ಜಾಸ್ತಿ ಲಕ್ಷ್ಯ ಕೊಡೋಂಗಿಲ್ಲ. ಹಾಗಾಗಿ ನಮ್ಮದು ಒಂದು ಪ್ರಯತ್ನ ಏನು ಅಂತಂದರೆ, ಆ ಒಂದು ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ಏರ್ಪಡಿಸಿ ಒಂದು ಕ್ಲಾಸಿನಿಂದ 2 ಮಕ್ಕಳನ್ನ ತಗೊಂಡು ಆ ಮಕ್ಕಳೆಲ್ಲರೂ ಸೇರಿಬಿಟ್ಟು ತಮ್ಮ ವಿದ್ಯಾರ್ಥಿಗಳು ಹಾಗೂ ತಮ್ಮ ಗುರುಗಳ ಮಧ್ಯೆ ಒಂದು 2 ನಿಮಿಷ ಮಾತಾಡಿ ತಮ್ಮ ಒಂದು ಜಾಣ್ಮೆಯನ್ನು ತೋರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಒಳ್ಳೆಯ ಪ್ರಯತ್ನನ ಮಾಡ್ತಾಯಿದ್ದೀವಿ. 23/9/2024ರಂದು ಈ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾಡ್ತಾಯಿದ್ದೀವಿ ಸರ್. ಯಾಕಂದರೆ ಮಕ್ಕಳಿಗೆ ಇವತ್ತು ಸಾಕಷ್ಟು ಯಾವ ವಿಚಾರಗಳ ಕಡೆ ಹೋಗ್ತಾ ಇಲ್ಲ.
ಈಗ ವಿಮೋಚನಾ ದಿನಾಚರಣೆ ಅಂದರೆ ಏನಂತ ಕೇಳಿದಾಗ ಭಾಳಷ್ಟು ಹುಡುಗರಿಗೆ ಅದು ಗೊತ್ತಿರೋಂಗಿಲ್ಲ. ಆಮೇಲೆ ಕೆಲವರು ನಮ್ಮ ದಸ್ತಿ ಸರ್ ಅವರು ಆಗಲಿ ಅಂಥವರೆಲ್ಲ ತಿಳುವಳಿಕೆ ಇರೋರು ಹೇಳಿದಾಗೇ ನಮ್ಮಂಥವ್ರಿಗೆ ಸಹ ಕೆಲವು ವಿಷಯಗಳು ಅರ್ಥ ಆಗ್ತಿರಲ್ಲ. ಆಗ ಆ ಮಕ್ಕಳು ಸ್ವಲ್ಪ ಶಾಲಾ ಟೀಚರ್ಗಳೆಲ್ಲ ಅವರಿಗೆ ಕಲಿಸಿ ಒಂದು 2 ನಿಮಿಷ ಭಾಷಣದಲ್ಲಿ ತಮ್ಮದ ಜಾಣ್ಮೆಯನ್ನು ತೋರಿಸ್ಕೊಳ್ಳಿ ಅಂತ ಹೇಳಿ ಈ ಒಂದು ಸ್ಪರ್ಧೆ ಮಾಡ್ತಾಯಿದ್ದೀವಿ. ಅವತ್ತು ತಾವುಗಳು ಸಹ ಸಹಕಾರ ಮಾಡಬೇಕೆಲ್ಲರೂ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್, ಸಂಘಟನೆಯ ರಮೇಶ್ ಬೀದರ್ಕರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗೋರಂಪಳ್ಳಿ, ಶ್ರೀದೇವಿ ಮುತ್ತಂಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಅನುಭವ ಕಲ್ಯಾಣ ಮಂಟಪದಲ್ಲಿ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ಉದ್ಘಾಟನೆ ಸಮಾರಂಭ ಮತ್ತು ವಿಶೇಷ ಚೇತನರಿಗೆ ನಮ್ಮ ಅರಿವಿನ ಮನೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಜಗತ್ ವೃತ್ತದ ಬಳಿ ಇರುವ ಅನುಭವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ರಾಗಿಣಿ ಮಂದಕನಹಳ್ಳಿ ಅವರು ಸಾರ್ವಜನಿಕರಿಗೆ ನವಜಾತ ಶಿಶುಗಳ ಸಂರಕ್ಷಣೆ ಹಾಗೂ ಪಾಲನೆ ಪೋಷಣೆಯ ಕುರಿತು ಸಲಹೆ ನೀಡಿದರು. ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಮನಿ ರೊಕ್ಕ ಇರಬೇಕು ಇರಲ್ಲ ಹೋಗಿ ಎಲ್ಲರೂ ಚಲೋ ಥೆರಪಿ ಸಿಗಬೇಕು. ಥೆರಪಿ ಸಿಗಬೇಕು ನಿಮಗೆ ಫಸ್ಟ್ ಇನ್ಫಾರ್ಮೇಶನ್ ಇರಬೇಕು. ಇದು ಇನ್ಫಾರ್ಮೇಶನ್ ಅವೈಲೇಬಲ್ ಮಾಡ್ಲಿಕ್ಕೆ ಪೇರೆಂಟ್ಸ್ ಮುಂದೆ ಬರಬೇಕು. ಲೈಕ್ ಆಸೆ ಮೇಡಮ್ उनका मम्मी अदा इन्होंने मुकना पेरेंट्स नाम का परिचय अदा तो पेरेंट्स ये सब लोग आगे आए और इन्होंने अवेयरनेस प्रोग्राम क्रिएट किया. तो बता मेरे ख्याल से ये वाला जिनको सब लोग को इंक्लूड करेंगे फर्स्ट प्रोग्राम है. तो आई थिंक पेरेंट्स के लिए हम सब लोगों ने क्लास करनी चाहिए कि आप लोग ಎಲ್ಲ ಕೇಳಿದ್ರೆ ಹೋಗ್ತಾರೆ ಕಷ್ಟ ಹೋಗ್ತಾರೆ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಓಕೆ ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ಸೊ ನೆಕ್ಸ್ಟ್ ಇಸ್ ನಿಮಗೆ ಎಲ್ಲರೂ ಏನು ಬೇಕು ಹುಡುಗರು ಮಾರ್ಕ್ ಬರಬೇಕು ಕಾಲು ಬರಬೇಕು ಕಣ್ಣು ಬರಬೇಕು ಚಲೋ ಸ್ಕೂಲ್ಗಳಿಗೆ ಹೋಗಬೇಕು. ಅದು ಇದು ಎಲ್ಲರೂ ಪಾಸಿಬಲ್ ಆಗಲ್ಲ. ಬಟ್ ಯಾವ ಹುಡುಗರು ಕಾಲು ಬರಲ್ಲ ಅದು ಹುಡುಗರಿಗೆ ವೀಲ್ಚೇರ್ ಮೇಲೆ ಸ್ಕೂಲ್ಗಳಿಗೆ ಹೋಗಬೇಕು. ಇನ್ಕ್ಲೂಷನ್ ಕ್ರೈಟೇರಿಯಾ ಮೀನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲರೂ ಹುಡುಗರು ಸ್ಕೂಲ್ ಒಳಗೆ इंक्लूजन करने को इनके प्रोविजन है. मतलब सब बच्चों को स्कूल में लेना चाहिए ऐसे प्रोविजन है. बट आप लोगों को लगता है हमारा बच्चा चल ही नहीं रहा है तो हम लोग स्कूल तक जाते हैं राइट. सो यदि मार बेटा ಹುಡುಗರ ಒಳಗೆ ಭಾಳ ಚಲೋ ಸ್ಕೂಲ್ ಸವ ಪ್ಲೀಸ್ ಹುಡುಗರು ಕರ್ಕೊಂಡು ಹೋಗ್ರಿ. ನೀವು ಹೇಳಬೇಕು ಸ್ಕೂಲಿಗೆ ಹೇಳಬೇಕು ದಟ್ ನಮ್ಮ ಹುಡುಗರು ಕಾಲು ಬರಲ್ಲ ಬಟ್ ಬುದ್ಧಿ ಚಲೋ ಅದ ಮಾರ್ಕ್ ಚಲೋ ಅದ. ಇದೇ ಪ್ರಕಾರ ನೀವು ಸ್ಪೆಷಲ್ ಹುಡುಗರು ಹಾಕಿದ್ರೆ ಸ್ಪೆಷಲ್ ಪ್ರೊವಿಷನ್ ಅದ. ಆ್ಯಂಡ್ ಎಲ್ಲರೂ ಇಲ್ಲಿ ನಾನು ಭಾಳ ಮಂದಿ ನೋಡಿದ್ದೇನೆ ಇದು ಮಂದಿ ಆಲ್ರೆಡಿ ದೇ ಆರ್ ವರ್ಕಿಂಗ್ समवेयर है ना. ಏನು ಕೆಲಸ ಮಾಡ್ತಾ ಇದ್ದು आप लोगों ने आगे आगे ऐसे बच्चों को बताना चाहिए कि फ्यूचर में आप क्या कर सकते हैं राइट. जो सर्विसेज आपको अवेलेबल नहीं हो पाएंगे वो हम बाकी बच्चों के लिए अवेलेबल करके दे सकते हैं. फ्री शूज फ्री ऑर्थोसिस अवेलेबल होते हैं. फ्री व्हीलचेयर सर्विसेज अवेलेबल होते हैं. ये सारे सर्विसेज बिगरगांव में भी अवेलेबल है. मुझे चाहिए कि आप लोग ये सर्विसेज आपको मिले और उसके लिए कहाँ जा सकते हैं हम लोग. बहुत सारे ಬಳಿಕ ಮಾತನಾಡಿದ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದ ಶಿವರಾಣಿ ಗಾಜ್ರೆ ಅವರು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ಉದ್ಘಾಟನೆಯ ಹಿನ್ನೆಲೆ ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಸೊಸೈಟಿಯ ನೇತೃತ್ವದಲ್ಲಿ ವಿಶೇಷ ಚೇತನರಿಗೆ ನಮ್ಮ ಅರಿವಿನ ಮನೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ನಮ್ಮ ಒಂದು ಮುನ್ಸೂಚನೆ ಏನಿದೆ ನಾವು ಯಾಕೆ ಈ ಭಾಗ್ಯೋದಯಗಳ ನಮ್ಮ ಮಕ್ಕಳ ಪಾಲಕರು ಯಾಕೆ ಈ ಕ್ರಮದಲ್ಲಿ ಒಂದು ಕೈ ಮಾಡೋದು ಬೇರೆ ಯಾಕೆ ಸಪೋರ್ಟ್ ಮಾಡೋದು ನಾವೇ ಸಶಕ್ತರಾಗಿ ನಾವು ಬೇರೆ ಮಕ್ಕಳಿಗೆ ಯಾಕೆ ನಾವು ಅವೇರ್ನೆಸ್ ಕೊಡಬಾರ್ದು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನು ಸಿಟಿಯಲ್ಲಿದ್ದು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಸ್ಕೂಲಿಂಗ್ ಆಗಲಿ ಹಾಸ್ಪಿಟಲೈಸ್ ಆಗಲಿ ಎಲ್ಲ
ಕಾರ್ಯಕ್ರಮದಲ್ಲಿ ಆರ್ಪಿ ಟಾಸ್ಕ್ ಫೋರ್ಸ್ನ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಹೊಸಕೇರಿ, ಸೊಸೈಟಿಯ ಶ್ರೀಮತಿ ರೇಖಾ, ಸುರೇಶ್, ಅನುರಾಧ, ಸುಭಾಷ್, ವಿಜಯ್, ಗಾಯತ್ರಿ, ನಾಗರಾಜ್ ರಾಯಚೂರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಹಿಳೆಯರ ಮೇಲೆ ದೌರ್ಜನ್ಯ ತಡೆಯುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ನಗರದಲ್ಲಿ ಜರುಗಿದ ಲೇವಾದೇವಿಕಾರರ ಸಂಘದ ವಾರ್ಷಿಕ ಸಭೆ. ಅಂತಾರಾಷ್ಟ್ರೀಯ ಶಾಂತಿ ದಿನದ ಕುರಿತು ವಾಕ್ಥಾನ್ ಓಟ ಆಯೋಜನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯವನ್ನು ತಡೆಗಟ್ಟುವಂತೆ ಆಗ್ರಹಿಸಿ ನಗರದಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯ ಸಂಚಾಲಕರಾದ ಶಾಂತಾ ಘಂಟಿ ಅವರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ನಿರಂತರ ತಾರತಮ್ಯವನ್ನು ತೊಲಗಿಸುವಂತೆ ಆಗ್ರಹಿಸಿದರು. ರಾಜಕಾರಣಿಗಳು ಬೆನ್ನೆಲುಬಿಗೆ ನಿಂತಿದ್ದಕ್ಕೆ ಹೇಳದಿಕ್ಕಾರ. ಲೈಂಗಿಕ ದುಡಿಯುವ ಮಹಿಳೆಯರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ನಮಗೆ ಪೂರೈಕರು ಮಹಿಳೆಯರ ಸಮನ್ವಯ. ಈ ವೇಳೆ ಮಾತನಾಡಿದ ಶಾಂತಾ ಘಂಟಿಯವರು ಕಾರ್ಮಿಕ ಪುರುಷರು ಮತ್ತು ಮಹಿಳೆಯರು, ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ಹೆಚ್ಚುತ್ತಿರುವ ದೌರ್ಜನ್ಯ, ಕ್ರೂರ ಹಿಂಸೆ, ಸಮಾಜದಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ನಿರಂತರ ಶೋಷಣೆಯನ್ನು ತಡೆಗಟ್ಟುವಂತೆ ಒತ್ತಾಯಿಸಿದರು. ದೇಶಾದ್ಯಂತ ಸಿಐಟಿ ನೇತೃತ್ವದಲ್ಲಿ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅಂತಂದರೆ, ಇವತ್ತು ಹಲವಾರು ವಿಭಾಗಗಳಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದೀವಿ. ಅದು ರಾತ್ರಿ ಪಾಳಿಯಲ್ಲಿನೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಮಕ್ಕಳ ಮೇಲೆ ದೌರ್ಜನ್ಯಗಳು ಆಗ್ತಾ ಇವೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಕ್ಕಂಥ ಹೀನ ಕೃತ್ಯ ಇವತ್ತು ಆರೋಪಿಗಳು ಮಾಡ್ತಾ ಇದ್ದಾರೆ. ಇವತ್ತು ಕಲ್ಕತ್ತಾದಲ್ಲಿ ರಾತ್ರಿಯಲ್ಲಿ ವೈದ್ಯಕೀಯ ಕೆಲಸದ ಪಾಳಿಯಲ್ಲಿ ಅಂಥ ಒಂದು ದೊಡ್ಡ ಮೆಡಿಕಲ್ ದವಾಖಾನೆಯಲ್ಲಿ ಆ ವೈದ್ಯಕಿಗೆ ಡಾಕ್ಟರ್ಗೆ ಇವತ್ತು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರಂತಂದ್ರೆ ಎಂಥ ಭಯಾನಕ ನಾವು ದೃಶ್ಯ ಈ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. 42 ದಿನಗಳಿಂದ ಕಲ್ಕತ್ತಾದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಆರೋಪಿಗೆ ಹಿಡಿಲಿಕ್ಕೆ ಆಗಿಲ್ಲ ಇವತ್ತು ಸರ್ಕಾರ. ಅದೇ ಥರನೇ ಮಹಾರಾಷ್ಟ್ರದಲ್ಲಿ 4 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಪಂಜಾಬದಲ್ಲಿ ಕೊಲೆಯಾಗಿದೆ. ಹರಿಯಾಣದಲ್ಲಿ ಇವತ್ತು ಅತ್ಯಾಚಾರ ಮಾಡಿ ಕೊಲೆಯಾಗಿದೆ. ಹಲವಾರು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಅಧಿಕಾರಿಗಳು ಇವತ್ತು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ. ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಂಥ ವಾರ್ಡನ್ಗಳು ಇವತ್ತು ಮಹಿಳೆ ಅನ್ನತಕ್ಕಂಥ ಒಂದು ವೀಕ್ನೆಸ್ಸನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ನಾವು ಕೇಳ್ತೇವೆ, ಇವತ್ತು ಇಡೀ ದೇಶದಲ್ಲಿ ಮಹಿಳೆಯರು ಅರ್ಧದಷ್ಟು ಮಹಿಳೆಯರು ನಾವಿದ್ದೀವಿ. ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ಕೊತೀವಿ. ಇವತ್ತು ಕೇಂದ್ರ ಸರ್ಕಾರ ಕಠಿಣವಾದಂಥ ಕಾನೂನು ತಗೋಬೇಕು. ಭಯ ಇಲ್ಲ ಅವರಿಗೆ. ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ನನಗೇನು ಶಿಕ್ಷೆ ಆಗಲ್ಲ ಅನ್ನತಕ್ಕಂಥ ಈ ವಾತಾವರಣ ಏನು ಇಡೀ ದೇಶದಲ್ಲಿ ಸೃಷ್ಟಿಯಾಗ್ಯದ, ಇದಕ್ಕೆ ಕಡಿವಾಣ ಹಾಕಬೇಕಂತ ಕೇಳ್ತೀವಿ. ಕೊಲೆ ಮಾಡಿದವರಿಗೆ ಫಾಶಿ ಹಾಕ್ರಿ.
ಅರೆಸ್ಟ್ ಮಾಡಿರಿ, ಗಡೀಪಾರು ಮಾಡಿರಿ, ಮುಂದಿನವರಿಗೆ ಇವತ್ತು ಎಚ್ಚರಿಕೆ ಇರ್ತದಂತ ಕಿಸಿರೆ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮಹಿಳಾ ಮುಖಂಡರಾದ ವಿಜಯಲಕ್ಷ್ಮಿ, ಗೌರಮ್ಮ ಪಾಟೀಲ್, ರತ್ನಮ್ಮ, ಶೇಖಮ್ಮ, ಎಂಬಿ ಸಜ್ಜನ್, ನಾಗಯ್ಯ ಸ್ವಾಮಿ, ಯಶವಂತ್ ಪಾಟೀಲ್, ಶಿವು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಲೇವಾದೇವಿಗಾರರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯು ಅದ್ದೂರಿಯಾಗಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರು ಸಂಘದ ಶ್ರೇಯಾಭಿವೃದ್ಧಿಯ ಕುರಿತು ಚರ್ಚೆ ನಡೆಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಪುರಾವ್ ಪಾಗ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಲೇವಾದೇವಿಗಾರರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ಸಂಘದ ಮುಖಂಡ ಪ್ರಭುಲಿಂಗ್ ಮೂಲ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇವತ್ತು ಸಂಘ 11ನೇ ವರ್ಷದ ತನ್ನ ಸರ್ವ ಸದಸ್ಯರ ಒಂದು ವಾರ್ಷಿಕ ಮಹಾಸಭೆಯನ್ನು ಇವತ್ತು ಆಚರಿಸಿಕೊಳ್ತಾ ಇದೆ. ಬಹುಶಃ ತಾವೆಲ್ಲ ಅನೇಕ ಲೇವಾದೇವಿ ಸಂಸ್ಥೆಗಳನ್ನು ಹುಟ್ಟುಹಾಕಿದವರು ಮತ್ತು ಅದಕ್ಕೆ ಸಮಾಜದಲ್ಲಿರುವಂಥ ಎಲ್ಲ ಬಡವರಿಗೆ ಎಲ್ಲರಿಗೂ ಸಮಪಾಲು ಎಂಬ ನೀತಿಯನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ನಾವು ಬೆಳೆಯಬೇಕು, ಜೊತೆಗೆ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯವಾಗಬೇಕೆಂಬ ಉದ್ದೇಶದಿಂದ ಈ ಲೇವಾದೇವಿ ಏನು ಫೈನಾನ್ಸ್ಗಳಿವೆ, ಫೈನಾನ್ಸ್ ಅಸೋಸಿಯೇಷನ್ ಇವತ್ತು ಜಿಲ್ಲಾ ಲೇವಾದೇವಿಯರ ಸಂಘ ಇವತ್ತೇನು ಸ್ಥಾಪನೆ ಆಗಿದೆ. ಇವತ್ತು ಬಹಳ ವರ್ಷಗಳ ಹಿಂದೆ ನಮ್ಮ ಸುಭಾಷ್ ಕಮಲಾಪುರಿ ಅವರು ಮತ್ತು ಶಿವಾನಂದ ಕಶೆಟ್ಟಿ ಅವರ ಒಂದು ಮಾರ್ಗದರ್ಶನದೊಳಗೆ ಜೊತೆಗೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಿರ್ದೇಶಕರ ಒಂದು ಆಶ್ರಯದಲ್ಲಿ ತಾವೇನು ಆಗಮಿಸಿದರೆ ತಮ್ಮ ಮಾರ್ಗದರ್ಶನ ಕೂಡ ಇವತ್ತು ಸಂಘ ಬೆಳೀತಾ ಇದೆ. ಒಂದು ಸಂಘ ಬೆಳಿಬೇಕಾದ್ರೆ ಒಂದು ಮಾತಿದೆ, ಹನಿ ಹನಿ ಕುಡಿದ್ರೆ ಹಳ್ಳ, ತೆನಿ ತೆನಿ ಕುಡಿದ್ರೆ ರಾಶಿ, ಒಂದೊಂದು ರೂಪಾಯಿ ಹಾಕಿದ್ರೆ ಏನಪ್ಪ ಅಂದ್ರೆ ಸಂಪತ್ತೇನಪ್ಪ ವೃದ್ಧಿ ಆಗ್ತದೆ ಎಂಬ ಮಾತಿದೆಯಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಸಂಘ ಬೆಳಿಬೇಕಾದ್ರೆ ತಾವೆಲ್ಲರೂ ಸಂಘದ ಸದಸ್ಯ ಆಗೋದು ಕೂಡ ಭಾಳ ಮುಖ್ಯ ಇದೆ. ಇವತ್ತು 10 ತಾಲೂಕಿನಿಂದ ಸುಮಾರು ನಿರ್ದೇಶಕರು ಈ ಸಂಘದಲ್ಲಿ ಇದ್ದಾರೆ. ಭಾಳ ಕಡಿಮೆ ದರದಲ್ಲಿ ಏನಪ್ಪ ಅಂತ ಈ ಸಂಘ ಜಿಲ್ಲಾ ಮಟ್ಟದ ಸಂಘ, ಈ ಲೇವಾದೇವಿಗಾರರ ಸಂಘ ಇದೆ. ಇದು ಸಂಘದ ಅಮೌಂಟ್ ಏನಪ್ಪ ಅಂದ್ರೆ 1050 ರೂಪಾಯಿ ಇದೆ. ಕೇವಲ ಯಾರು ಸಂಘದ ಸದಸ್ಯರು ಆಗಿದ್ದೀರಿ ಅವರಿಗೆ ಧನ್ಯವಾದಗಳು. ಯಾರು ಆಗಿಲ್ಲ ಅಂಥವ್ರು ಕೇವಲ 1050 ರೂಪಾಯಿ ಕೊಟ್ಟು ಸಂಘದ ಸದಸ್ಯತ್ವನ ತಾವೆಲ್ಲ ನೋಂದಣಿ ಮಾಡ್ಕೋಬೇಕು. ಅದರ ಜೊತೆಗೆ ತಮ್ಮ ಅಕ್ಕಪಕ್ಕದ ಏನು ಫೈನಾನ್ಸ್ ಇವೆ ಮತ್ತು ತಮ್ಮ ಯಾರು ಸದಸ್ಯರಿದ್ದಾರೆ ಅವರಿಗೆಲ್ಲ ಏನಪ್ಪ ಅಂತಂದ್ರೆ ಸಂಘದ ಸದಸ್ಯರಾಗಲು ತಾವೆಲ್ಲ ಏನಪ್ಪ ಅಂತ ಉತ್ತೇಜನ ಮಾಡಬೇಕು. ಯಾಕಂದರೆ ಇದು ಸಂಘ ಸುಮಾರು 11 ವರ್ಷಗಳಿಂದ ಬೆಳವಣಿಗೆ ಆದರೂ ಕೂಡ ಆರ್ಥಿಕವಾಗಿ ಒಂದು ಬಂಡವಾಳ ದೃಷ್ಟಿಯಿಂದ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ. ಕೇವಲ 2 ಲಕ್ಷ 3 ಲಕ್ಷದೊಳಗೆ ಇಷ್ಟೇ ವ್ಯವಹಾರ ಇದೆ. ಇದು ಸಂಘ ಫೈನಾನ್ಸ್ಗಳಿಗೆ ಏನಪ್ಪ ಅಂತ ಉಸ್ತುವಾರಿ ವಹಿಸೋದಕ್ಕೆ ಎಲ್ಲ ಸಂಘಗಳು ಏನಪ್ಪ ಅಂತಂದ್ರೆ ನಾವು ನಿಗಾ ಇಡುವಂಥ ಕಾರ್ಯಕ್ರಮ ನಮ್ಮ ಸುಭಾಷ್ ಕಮಲಾಪುರಿ ಅವರ ನೇತೃತ್ವದಲ್ಲಿ ಭಾಳ ಫೈನಾನ್ಸ್ಗಳಲ್ಲಿ ಭಾಳ ನಾವು ಚಿಕ್ಕಂದಿಲ್ಲ ಭಾಳ ವರ್ಷಗಳಿಂದ ನೋಡ್ತಾ ಇದ್ದೇವೆ. ಬಳಿಕ ಮಾತನಾಡಿದ ಸಂಘದ ಕೋಶಾಧ್ಯಕ್ಷ ರಾಜಶೇಖರ್ ಪಾಟೀಲ್ ಅವರು ಸಂಘದ ಏಳಿಗೆಗಾಗಿ ಎಲ್ಲರೂ ಒಂದಾಗಿ ಸೇವೆ ಮಾಡಿದಾಗ ಮಾತ್ರ ಸಂಘ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಹೀಗಾಗಿ ಎಲ್ಲರೂ ಹಿಂಗೆ ಮುಂದೆ ಮೆಂಬರ್ಶಿಪ್ ಆಗಬೇಕಂತ ಹೇಳಿದ್ದಾರೆ. ಎಲ್ಲರೂ ಮೆಂಬರ್ಶಿಪ್ ಆಗಿ ಎಲ್ಲ ತಾಲೂಕಿನ ಬಂದಿರಲ್ಲ, ಎಲ್ಲರೂ ತಾಲೂಕಿಗೆ ಬಂದವರು ಹೊಸ ತಾಲೂಕಿಗೆ ಬಂದಾರ, ಎಲ್ಲ ತಾಲೂಕಿನ ಮೆಂಬರ್ ಆಗಬೇಕು. ಈ ಸೇಡಮ್ನಿಂದ ಯಾರು ಇದ್ದಿಲ್ಲ, ಸೇಡಮ್ನಿಂದ ಬಂದಾರ, ಅವರು 5-6 ಮಂದಿ ಬಂದ ಅವರು ಮೆಂಬರ್ಶಿಪ್ ಆಗಿದ್ದಾರೆ.
ನಾವೆಲ್ಲರೂ ಒಗ್ಗಟ್ಟನ್ನ ಹಿಂಗೆ ಬಂದೇವಂದ್ರೆ ನಮ್ದು ಉಳಿದು ಫೈನಾನ್ಸ್ ಇದು ಫೈನಾನ್ಸ್ ಬಿಡಲ್ಲ, ನಾವೆಲ್ಲರೂ ಸ್ಟ್ರಾಂಗ್ ಆಗ್ಬೇಕಾಗ್ತದೆ. ಯಾರಿಗೆ ಅನ್ಬಾರ್ದು, ಯಾರಿಗೆ ನಮ್ದು ಏನು ಫೈನಾನ್ಸ್ ಸಿಸ್ಟಮೆಟಿಕ್ ಆಗಿ ಮಾಡಬೇಕು ನಾವೆಲ್ಲರೂ ಕಲ್ತು ಹೇಳ್ತೀನಿ. ಆಮೇಲೆ ಇದೇ ನಮ್ಮ ಫೈನಾನ್ಸ್ ಮಂದಿ ಬೆಳೆಸ್ತೀವಿ ಗೌರ್ಮೆಂಟ್ದವರು, ಈ ಕೋಟಿ ಬ್ಯಾಂಕ್ ಸತಿ ಬೆಳೆಸ್ತಾರ ಅವರು. ನೀವು ಹಾಗೆ ಮಾಡ್ರಿ ಹಿಂಗೆ ಮಾಡ್ರಿ, ಆ ಇಂಟ್ರೆಸ್ಟ್ ಹೋಗ್ಬೇಡ್ರಿ, ನೀವು ಸಂಜೆ ಉಸಿರಿ ಹೋಗ್ಬೇಡ್ರಿ, ಯಾವೂ ಇಲ್ಲ. ನಮ್ಮ ಪ್ರಕಾರ ಏನಾರ ಹಂಗೆ ಮಾಡವಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಒಗ್ಗಟ್ಟಿಗೆ ಬಲ ಇರ್ತದೆ, ನೀವೆಲ್ಲರೂ ಏನೋ ಹೆಚ್ಚಿಗೆ ಸಂಖ್ಯೆ ಬರಬೇಕು. ನಾವು ಹಿಂಗೆ ಬಿಟ್ಟೇವಲ್ಲ, ಅವ್ರು ನಮ್ಗೆಲ್ಲ ಇದು ಮಾಡ್ತಾರೆ, ಎಲ್ಲರೂ ಶಕ್ತಿ ಇದ್ರೆ ನಾವೆಲ್ಲ ಇದು ಮಾಡ್ಬೇಕು ಅಂತ ಹೇಳಿ ನಾವು ಎಲ್ಲರಿಗೆ ಒಂದು. ತದನಂತರ ಮಾತನಾಡಿದ ಶಿವಾನಂದ್ ಕಾಶೆಟ್ಟಿ ಅವರು ಸಂಘದ ಜಿಲ್ಲಾಧ್ಯಕ್ಷರಾದ ಬಾಪುರಾವ್ ಪಾಗ ಅವರ ನೇತೃತ್ವದಲ್ಲಿ ಸಂಘ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಇದಕ್ಕೆ ಸಂಘದ ಸದಸ್ಯರ ಸಹಕಾರ ಬಹುಮುಖ್ಯವಾಗಿದೆ ಎಂದು ಹೇಳಿದರು. ನಾನು 1992ರಲ್ಲಿ ಈ ವ್ಯವಹಾರಕ್ಕೆ ಬಂದೆ. 92ರಲ್ಲಿ ಒಂದು ಭುವನಾಕ್ಷಿ ದೇವಾದೇವಿ ಸಂಸ್ಥೆ ಅಂತ ಒಂದು ಬಹಳ ಸಣ್ಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಗಂಜಿನಲ್ಲಿ. ಆವಾಗಿನಿಂದ ಈ ದೇವಾದೇವಿಯ ಯಾತ್ರೆ ನಮ್ಮ ಜೊತೆ ಶುರು ಆಯಿತು. ನಮ್ದೇನು ಭಾಳ ದೊಡ್ಡ ಸಂಸ್ಥೆ ಅಲ್ಲ, ಭಾಳ ಸಣ್ಣ ಫೈನಾನ್ಸು, ಅದು ಹಾಗೆ ನಡೆಸ್ಕೊಂಡು ಬಂದೀವಿ. ಬಹುಶಃ 94, 95, 96 ಆಗ್ಬೋದು. ಆ ಸಮಯದಲ್ಲಿ ಇಲ್ಲಿ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಫೈನಾನ್ಸಿಯರ್ಸ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಇತ್ತು. ನಮ್ಮ ಜಾಜಿಯವರು ಅಧ್ಯಕ್ಷರಾಗಿದ್ದರು. ನಂದಕುಮಾರ್ ಜಾಜಿಯವರು ಅಧ್ಯಕ್ಷರಾಗಿದ್ದರು. ಮಲ್ಲಿಕಾರ್ಜುನ ಮೈಲಾಪುರ ಅವರು ಕಾರ್ಯದರ್ಶಿಯಾಗಿದ್ದರು. ನಮ್ಮ ಪಾಗ ಅವರು ಅಲ್ಲಿ ಇದ್ರು. ಅದಕ್ಕೆ ಮುಂಚೆನೆ ಅವರು ಅಖಿಲ ಕರ್ನಾಟಕ ಫೈನಾನ್ಸಿಯರ್ಸ್ ಅಸೋಸಿಯೇಷನ್, ಮೊದಲು ಕರ್ನಾಟಕ ಫೈನಾನ್ಸಿಯರ್ಸ್ ಅಸೋಸಿಯೇಷನ್ ಅಂತಿತ್ತು, ನಮ್ಮ ರಾಜ್ಯ ಮಟ್ಟದ ಅಸೋಸಿಯೇಷನ್ ಅದು. ಆವಾಗಲಿಂದ ನಮ್ಮ ಪಾಗ ಅವರು ನಿರ್ದೇಶಕರಾಗಿದ್ದರು. ಆಮೇಲೆ ಅವರು ಕಾರ್ಯದರ್ಶಿ ಆದರು, ಸಂಘಟನಾ ಕಾರ್ಯದರ್ಶಿ ಆದರು, ಉಪಾಧ್ಯಕ್ಷರು ಆಗಿದ್ರು. ಕೆಲವು ಜನ ಅನೇಕ ಇದನ್ನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಅಲ್ಲಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಅವರು ಅವಾಗ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮಗೂ ಅವಾಗ ಕರೆದಿದ್ರು. ಆಮೇಲೆ ಸದಸ್ಯರು ಮಾಡ್ಕೊಂಡ್ರು. ನಮ್ಮದು ಸ್ಟಾರ್ಟ್ ಆಗಿತ್ತು ಈ ಸಂಘಟನೆ ಜೊತೆಗೆ ಈ ಫೈನಾನ್ಸ್ ಫೀಲ್ಡ್ ಅಲ್ಲಿ. ಸಭೆಯಲ್ಲಿ 2023-24ನೇ ಸಾಲಿನ ಲೆಕ್ಕಪತ್ರ ಮಂಡನೆ ಮಾಡುವುದರ ಜೊತೆಗೆ ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡಲಾಯಿತು. ಕ್ಯಾಶಿನ್ 20,725, ಕ್ಯಾಶಿನ್ ಬ್ಯಾಂಕ್ 52,500, ಡೊನೇಷನ್ ಬಂದಿದ್ದು 32,000, ಆಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ಬಂದಿದ್ದು SBI ಅಕೌಂಟಿಗೆ 1,697, ಇಂಟ್ರೆಸ್ಟ್ ಆನ್ FD ಅಕೌಂಟಿಗೆ ಬಂದಿದ್ದು 77,355, ರಿನಿವಲ್ ಎಕ್ಸ್ಪೆನ್ಸಸ್ ರಿನಿವಲ್ ಮಾಡ್ತೀವಲ್ಲ ಅದರ ಎಕ್ಸ್ಪೆನ್ಸಸ್ 2,000 ಬಂತು. ಜನರಲ್ ಮೀಟಿಂಗ್ ಹೋಲ್ಸೇಲ್ ಮಾಡಿದ್ದು 21,890 ರೂಪಾಯಿ, ಆಡಿಟ್ ಫೀಸ್ 1,000 ರೂಪಾಯಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 900 ರೂಪಾಯಿ, ಇಂಟ್ರೆಸ್ಟ್ ಆನ್ FD ಅಕೌಂಟಿದು 69,619, TDS ಕಟ್ ಆಗಿದ್ದು 7,736 ರೂಪಾಯಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶಿನ್ ಹ್ಯಾಂಡ್ ಇದ್ದಿದ್ದು 32,435, ಬ್ಯಾಂಕ್ನಾಗ ಇದ್ದಿದ್ದು 60,197. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಗುರುನಾಥ್ ಗೌಡ ಪಾಟೀಲ್, ವಿಜಯಕುಮಾರ್ ಮಾಲಿ ಪಾಟೀಲ್, ಜಗನ್ನಾಥ್ ತಡ್ಕಲ್, ಬಸವರಾಜ್ ಖಾನಾಪುರ್, ಗಂಗಾಧರ್ ಶ್ರೀಗಿರಿ, ಗುರುನಂಜಯ್ಯ ಮಠಪತಿ ಸೇರಿದಂತೆ ಸಂಘದ ಅನೇಕರು ಭಾಗವಹಿಸಿದ್ದರು. ಅಂತಾರಾಷ್ಟ್ರೀಯ ಶಾಂತಿ ದಿನದ ಪ್ರಯುಕ್ತ ನಗರದಲ್ಲಿ ವಾಕ್ಥಾನ್ ಜಾಥಾ ಏರ್ಪಡಿಸಲಾಗಿತ್ತು. ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಶಾಂತಿಯ ಸಂದೇಶವನ್ನು ಸಾರಿದರು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಏರ್ಪಡಿಸಲಾದ ವಾಕ್ಥಾನ್ ಜಾಥಾ ನಗರದ ಜಗತ್ ವೃತ್ತದಿಂದ ಆರಂಭವಾಗಿ ನಗರದ ವಿವಿಧ ಬೀದಿಯಲ್ಲಿ ಸಂಚರಿಸಿ SVP ವೃತ್ತದಲ್ಲಿ ಮುಕ್ತಾಯಗೊಂಡಿತು. ಕಾಲ್ನಡಿಗೆಯಲ್ಲಿ ಅನೇಕ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅಂತಾರಾಷ್ಟ್ರೀಯ ಶಾಂತಿ ದಿನದ ಸಂದೇಶವನ್ನು ಎಲ್ಲೆಡೆ ಹಬ್ಬಿದರು. ಈ ಸಂದರ್ಭದಲ್ಲಿ IRCS ಸದಸ್ಯರಾದ ಅಪ್ಪಾರಾವ್ ಅಕ್ಕೋಣೆ, ಅರುಣ್ ಕುಮಾರ್ ಲೋಯಾ, ಭಾಗ್ಯಲಕ್ಷ್ಮಿ, GS ಪದ್ಮಾಜಿ, ರವೀಂದ್ರ ಶಾಬಾದಿ,
ಡಾಕ್ಟರ್ ಬಸವರಾಜ್ ಸಣ್ಣಾಕಿ, ಡಾಕ್ಟರ್ ಪದ್ಮರಾಜ ರಾಸಣಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಬಂದೂಕು, ಕೊಲೆ ಆರೋಪಿ ಮೇಲೆ ಫೈರಿಂಗ್. ಅದ್ದೂರಿಯಾಗಿ ಜರುಗಿದ ಸುಲಫಲ ಸ್ವಾಮೀಜಿಗಳ ಪಟ್ಟಾಧಿಕಾರ ದಶಮಾನೋತ್ಸವ ಸಮಾರಂಭ. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕುರಿತು ಭಾಷಣ ಸ್ಪರ್ಧೆ ಆಯೋಜನೆ. ಅದ್ದೂರಿಯಾಗಿ ಜರುಗಿದ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ಉದ್ಘಾಟನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.